ಆತ್ಮೀಯ ವಿದ್ಯಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಜೆಟ್ ಅಂತಕ್ಕಂಥ ವಿಷಯ ಸದ್ಯ ಪ್ರಚಲಿತದಲ್ಲಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಫೆಬ್ರವರಿ 1ನೇ ತಾರೀಕಿನಂದು ನಮ್ಮ ಕೇಂದ್ರ ಸರ್ಕಾರದ ವಿತ್ತ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2026ರ ಆಯವ್ಯಯವನ್ನ ಲೋಕಸಭೆಯಲ್ಲಿ ಮಂಡಿಸಿರ್ತಕ್ಕಂಥದ್ದು. ಈ ವಿಷಯವಾಗಿ ನಾವು ಮೊದಲು ಅವರ ಬಜೆಟ್ ಅನಲೈಸಿಸ್ಗಿಂತ ಮೊದಲು ನಾವು ಬಜೆಟ್ ಅಂದ್ರೆ ಏನು, ಅದರ ಸಂವಿಧಾನಾತ್ಮಕ ಹಿನ್ನೆಲೆ ಏನು, ಅದು ಯಾವ ರೀತಿಯಾಗಿ ಬಜೆಟ್ ಅಂತಕ್ಕಂಥ ಶಬ್ದ ಬಂದಿದೆ, ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಯಾವ ರೀತಿಯ ಹೆಸರನ್ನ ಇಟ್ಟಲಾಗಿದೆ, ಬಜೆಟ್ ನಲ್ಲಿರ್ತಕ್ಕಂಥ ವಿಧಗಳೇನು, ಅದನ್ನ ಮಂಡನೆ ಮಾಡ್ತಕ್ಕಂಥ ವಿಧಗಳು ಯಾವುವು, ಯಾವ ರೀತಿ ಮಂಡನೆ ಮಾಡಲಾಗುತ್ತೆ, ಸಂವಿಧಾನದ ಆರ್ಟಿಕಲ್ಗಳು ಯಾವುವು ಅದಕ್ಕೆ ಸಂಬಂಧಪಡ್ತವೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆಯನ್ನ ಮಾಡೋಣ. ಹಾಗಾದ್ರೆ ಮೊದಲಿಗೆ ಬಜೆಟ್ ಅಂತಕ್ಕಂಥ ಶಬ್ದ, ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಎನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಬಜೆಟ್ ಅಂತಕ್ಕಂಥ ಶಬ್ದದ ಉಲ್ಲೇಖವನ್ನೇ ಮಾಡಿಲ್ಲ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಬೇಕು. ನಮ್ಮ ಸಂವಿಧಾನದಲ್ಲಿ ಈ ಕುರಿತು ಇರ್ತಕ್ಕಂಥ ಶಬ್ದ ಏನು ಅಂದ್ರೆ ಎನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಲಾಗಿದೆ. ಅಂದ್ರೆ ವಾರ್ಷಿಕ ಆಯವ್ಯಯ ಅಂತಕ್ಕಂಥದ್ದು ಅವರು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಶಬ್ದ, ನಾವು ಅದನ್ನೇ ಯೂಸ್ ಮಾಡ್ಕೊಳ್ಬೇಕು. ಬಜೆಟ್ ಅಂತಕ್ಕಂಥದ್ದು ಅದು ನಂತರದಲ್ಲಿ ಬೆಳವಣಿಗೆ ಬಂದಿರತಕ್ಕಂಥ ಒಂದು ಶಬ್ದ. ಹಾಗಾದ್ರೆ ಬಜೆಟ್ ಅಥವಾ ಆಯವ್ಯಯ ಎನ್ನುವುದು ಕೇವಲ ಲೆಕ್ಕಾಚಾರವಲ್ಲ, ಅದು ದೇಶದ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುವ ದಿಕ್ಸೂಚಿ. ಯಾಕೆಂದ್ರೆ ಮುಂದಿನ ವರ್ಷ ಅಂದ್ರೆ ಫೆಬ್ರವರಿ 1ರಂದು ನಮ್ಮ ಬಜೆಟ್ ಮಂಡನೆ ಆದ್ರೆ ಅದು ಏಪ್ರಿಲ್ 1ರಿಂದ ಮುಂದಿನ ಮಾರ್ಚ್ 31ರವರೆಗೆ ನಮ್ಮ ದೇಶದಲ್ಲಿ ಯಾವ ಯಾವ ಆರ್ಥಿಕ ಚಟುವಟಿಕೆಗಳು, ಯಾವ ಯಾವ ಬಂಡವಾಳದ ವೆಚ್ಚಗಳು, ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ದೇಶವನ್ನ ಮುನ್ನಡೆಸಬೇಕಾದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಇದರಲ್ಲಿ ಅಂದಾಜು ಮಾಡಿ ಯಾವ ಯೋಜನೆಗಳು ನಮ್ಮ ದೇಶಕ್ಕೆ ಹೊಂದಾಣಿಕೆ ಆಗ್ತವೆ, ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾದ್ರೆ ಯಾವ ಯೋಜನೆಗಳು ಬೇಕು ಅನ್ನೋದನ್ನ ಈ ಆನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಈಗಲೇ ಅದನ್ನ ಬರೆದಿರ್ತಾರೆ. ಅದನ್ನೇ ನಾವು ಬಜೆಟ್ ಅಂತ ಕರಿತೀವಿ, ಅಥವಾ ಇದನ್ನ ವಾರ್ಷಿಕ ಹಣಕಾಸು ಆಯವ್ಯಯ ಅಂತ ಕೂಡ ಕರಿತೀವಿ. ಆಡು ಭಾಷೆಯಲ್ಲಿ ಇದನ್ನ ವಾರ್ಷಿಕ ಹಣಕಾಸು ಆಯವ್ಯಯ ಅಂತ ಕರೆದ್ರೆ, ನಮ್ಮ ಬಜೆಟ್ ಅಂತಕ್ಕಂಥದ್ದು ಇದು ಸಂವಿಧಾನದಲ್ಲಿ ಇದರ ಉಲ್ಲೇಖ ಯಾವುದೇ ರೀತಿ ಇರುವುದಿಲ್ಲ. ಹಾಗಾದ್ರೆ ಬಜೆಟ್ ಅಂತಕ್ಕಂಥ ಶಬ್ದ ಎಲ್ಲಿಂದ ಬಂತು ಅನ್ನೋದನ್ನ ನೋಡೋದಾದ್ರೆ, ದ ವರ್ಡ್ ಬಜೆಟ್ ಒರಿಜಿನೇಟ್ಸ್ ಫ್ರಮ್ ದಿ ಓಲ್ಡ್ ಫ್ರೆಂಚ್ ವರ್ಡ್ ಬಗೆಟ್. ಬಗೆಟ್ ಅಂತಕ್ಕಂಥ ಒಂದು ಶಬ್ದದಿಂದ ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಶಬ್ದ ಇದು. ಬಗೆಟ್ ಮೀನ್ಸ್ ಅ ಸ್ಮಾಲ್ ಲೆದರ್ ಬ್ಯಾಗ್ ಆರ್ ಪೌಚ್ ಅಂತ ಕರಿತೀವಿ. ಅಂದ್ರೆ ಚರ್ಮದ ಚೀಲ ಅಂತ ಕರಿತೀವಿ, ಚಿಕ್ಕದಾದ ಚರ್ಮದ ಚೀಲ. ಇದರಲ್ಲಿ ಈ ಬಜೆಟ್ಗೆ ಸಂಬಂಧಿಸಿರ್ತಕ್ಕಂಥ ಲೆಕ್ಕಪತ್ರ ಎಲ್ಲ ಇದರಲ್ಲೇ ಇರುವುದರಿಂದ ಇದನ್ನ ತೆಗೆದುಕೊಂಡು ಬಂದು ಇದರಲ್ಲಿರ್ತಕ್ಕಂಥ ಪತ್ರಗಳನ್ನ ನಮ್ಮ ಲೋಕಸಭೆಯಲ್ಲಿ ಮಂಡಿಸಿರುವುದರಿಂದ ಇದನ್ನ ಬಗೆಟ್ ಅಂತ ಕರಿತೀವಿ, ಅಥವಾ ಬಗೆಟ್ ನ ಮೀನಿಂಗ್ ಚರ್ಮದ ಚೀಲ ಅಂತ ನೀವೆಲ್ಲ ತಿಳ್ಕೊಳ್ಬೇಕು. ಹಾಗಾದ್ರೆ ಈ ಬಜೆಟ್ ನಮ್ಮಲ್ಲಿ ಮಂಡನೆ ಆಗೋದಕ್ಕಿಂತ ಮುಂಚೆ ಇದರ ಸಂವಿಧಾನಾತ್ಮಕ ಹಿನ್ನೆಲೆ ಏನು ಅನ್ನೋದು, ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಏನಿದೆ ಅನ್ನೋದನ್ನ ನಾವು ಈಗ ನೋಡೋಣ. ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಧಿ 112 ಏನ್ ಹೇಳುತ್ತೆ ಅಂದ್ರೆ ಅದು ಕೇಂದ್ರ ಸರ್ಕಾರದ ಬಜೆಟ್ ಅಥವಾ ಕೇಂದ್ರ ಬಜೆಟ್ ಬಗ್ಗೆ ಉಲ್ಲೇಖವನ್ನ ನೀಡುತ್ತೆ. ವಿಧಿ 112 ನೀವು ನೋಟ್ ಮಾಡ್ಕೊಳ್ಬೇಕು. ಪ್ರತಿ ಹಣಕಾಸು ವರ್ಷಕ್ಕೆ ಅಂದ್ರೆ ಮಾರ್ಚ್ 31ಕ್ಕೆ ನಮ್ಮ ಹಣಕಾಸು ವರ್ಷ ಮುಕ್ತಾಯವಾಗುತ್ತದೆ. ಮುಂದೆ ಏಪ್ರಿಲ್ 1ರಿಂದ ಮುಂದಿನ ಮಾರ್ಚ್ 31ರವರೆಗೆ ಒಂದು ಹಣಕಾಸು ವರ್ಷ ಅಂತ ನಾವು ನಿಗದಿಪಡಿಸಿದ್ದೀವಿ. ಅಲ್ಲಿಯವರೆಗೂ ಇದು ಈ ಬಜೆಟ್ ಸಂಬಂಧಪಟ್ಟಿರುತ್ತದೆ. ಅಂದಾಜು ಆದಾಯ ಮತ್ತು ವೆಚ್ಚಗಳ ವಿವರಣೆಯನ್ನ ಸಂಸತ್ತಿನ ಮುಂದೆ ಮಂಡಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದು ಒಂದು ಅಂದಾಜ ವೆಚ್ಚಗಳ ವಿವರಣೆ. ಅಂದ್ರೆ ಮುಂದಿನ ಒಂದು ಹಣಕಾಸು ವರ್ಷಕ್ಕೆ ಇಂಥ ಯೋಜನೆಗಳಿಗೆ ಇಂತಿಷ್ಟು ಪ್ರಮಾಣದ ಹಣಕಾಸು ಬೇಕು ಅನ್ನುವುದನ್ನ ಈಗಲೇ ನಿರ್ಧಾರ ಮಾಡುವುದರಿಂದ ನಮಗೊಂದು ಬ್ಲೂ ಪ್ರಿಂಟ್ ಸಿಗ್ತದೆ, ಯಾವ ರೀತಿಯಾಗಿ ಭಾರತದ ಆರ್ಥಿಕ ಪರಿಸ್ಥಿತಿಯನ್ನು ಮುನ್ನಡೆಸಬೇಕು ಅನ್ನೋದನ್ನ. ಅದು ಕೇಂದ್ರದ ಬಜೆಟ್ ಆಗಿರುತ್ತೆ. ಹಾಗಾದ್ರೆ ಇನ್ನೊಂದು ಸಂವಿಧಾನದ ವಿಧಿ ಯಾವುದಂದ್ರೆ ವಿಧಿ 202. ಇದು ರಾಜ್ಯ ಸರ್ಕಾರ ಮಂಡಿಸತಕ್ಕಂತಹ ಬಜೆಟ್ ನ ಬಗ್ಗೆ ಹೇಳುತ್ತೆ. 112 ಕೇಂದ್ರ ಸರ್ಕಾರದ ಬಜೆಟ್, 212 ರಾಜ್ಯ ಬಜೆಟ್ ಬಗ್ಗೆ ಹೇಳುತ್ತೆ. ರಾಜ್ಯ ಬಜೆಟ್ ಆಯವ್ಯಯವನ್ನು ಆಯಾ ರಾಜ್ಯದ ವಿಧಾನಮಂಡಲದ ಮುಂದೆ
ಕಡ್ಡಾಯವಾಗಿ ಅಲ್ಲಿ ವಿಧಾನಮಂಡಲದ ಮುಂದೆ ಮಂಡಿಸಲಾಗುತ್ತೆ. ಇನ್ನು ಸಂವಿಧಾನದ ವಿಧಿ 110 ಏನ್ ಹೇಳುತ್ತೆ ಅಂದ್ರೆ ಹಣಕಾಸು ಮಸೂದೆಯ ಬಗ್ಗೆ ಹೇಳುತ್ತೆ. ಏನಿದು ಹಣಕಾಸು ಮಸೂದೆ ಅನ್ನೋದನ್ನ ಈಗ ನೋಡೋದಾದ್ರೆ, ಹಣಕಾಸು ಮಸೂದೆ ಮನಿ ಬಿಲ್ ವ್ಯಾಖ್ಯಾನವನ್ನ ನೀಡುತ್ತೆ. ಬಜೆಟ್ನಲ್ಲಿ ತೆರಿಗೆ ಬದಲಾವಣೆಗಳಿದ್ದರೆ ಅದು ಹಣಕಾಸು ಮಸೂದೆಯಾಗಿರುತ್ತೆ. ಇದನ್ನ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ. ತೆರಿಗೆ ಸಂಬಂಧಿತ ಯಾವುದೇ ವಿಷಯಗಳು ಅದರಲ್ಲಿದ್ರೆ ಅದು ಹಣಕಾಸು ಬಿಲ್ ಅಥವಾ ಮನಿ ಬಿಲ್ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಲೋಕಸಭೆಯ ಸ್ಪೀಕರ್. ಹಾಗಾದ್ರೆ ಸಂವಿಧಾನದ ವಿಧಿ 114 ಏನ್ ಹೇಳುತ್ತಂದ್ರೆ ವಿನಿಯೋಗ ಮಸೂದೆ ಅಂತ ಕರಿತೀವಿ. ಅಂದ್ರೆ ಈಗಿರ್ತಕ್ಕಂಥ ಹಣವನ್ನ ಯಾವ ರೀತಿ ವಿನಿಯೋಗ ಮಾಡಬೇಕು, ಅದನ್ನ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿಧಿ ಸಂವಿಧಾನದ 114ನೇ ವಿಧಿ ಹೇಳುತ್ತೆ. ಸಂಸತ್ತಿನ ಅನುಮೋದನೆ ಇಲ್ಲದೆ ಭಾರತದ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, 1 ರೂಪಾಯಿಯನ್ನು ಪಡೆಯುವಂತಿಲ್ಲ ಅಂತ ವಿಧಿ 114 ಹೇಳುತ್ತದೆ. ನೀವು ಇದನ್ನ ನೆನಪಿಟ್ಕೊಳ್ಬೇಕು. ವಿಧಿ 114, ವಿಧಿ 110 ಮತ್ತೆ 202 ಮತ್ತೆ 112 ಈ 4 ಸಂವಿಧಾನದ ಆರ್ಟಿಕಲ್ಗಳನ್ನ ನೀವು ಕಡ್ಡಾಯವಾಗಿ ನೋಟ್ ಮಾಡ್ಕೊಳ್ಬೇಕು ಮತ್ತು ಅದನ್ನ ನೆನ್ಪಿಟ್ಕೊಳ್ಬೇಕು. ನಿಮ್ಮ ಕಾನ್ಸ್ಟಿಟ್ಯೂಷನಲ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಇದರ ಮೇಲೆ ಬರೋದ್ರಿಂದ ನೀವು ಅದನ್ನ ನೆನ್ಪಿಟ್ಕೊಂಡ್ರೆ ತುಂಬಾ ಉಪಯೋಗವಾಗುತ್ತೆ. ಹಾಗಾದ್ರೆ ನಮ್ಮ ಬಜೆಟ್ ನಲ್ಲಿ ಇರ್ತಕ್ಕಂಥ 2 ಭಾಗಗಳು ಯಾವುವು ಅಂದ್ರೆ, ಒಂದು ರೆವೆನ್ಯೂ ಬಜೆಟ್ ಅಂತ ಕರಿತೀವಿ, ಇನ್ನೊಂದು ಕ್ಯಾಪಿಟಲ್ ಬಜೆಟ್ ಅಂತ ಕರಿತೀವಿ. ಅಂದ್ರೆ ರಾಜಸ್ವ ಬಜೆಟ್ ಮತ್ತು ಬಂಡವಾಳ ಬಜೆಟ್. ರೆವೆನ್ಯೂ ಬಜೆಟ್ ಅಂದ್ರೆ ಏನು? ಸರ್ಕಾರದ ದೈನಂದಿನ ಆದಾಯ ಅಥವಾ ತೆರಿಗೆಗಳು ಮತ್ತು ದೈನಂದಿನ ವೆಚ್ಚಗಳನ್ನ ಒಳಗೊಂಡಿರುತ್ತದೆ. ಅಂದ್ರೆ ಎಷ್ಟು ಪ್ರಮಾಣದ ತೆರಿಗೆ ಆದಾಯ ಬಂತು, ಟ್ಯಾಕ್ಸ್ ಬಂತು ಮತ್ತು ಎಷ್ಟು ಪ್ರಮಾಣದ ಎಕ್ಸ್ಪೆಂಡಿಚರ್ ಆಯ್ತು, ಇವೆರಡನ್ನ ಇದು ರೆವೆನ್ಯೂ ಬಜೆಟ್ ಒಳಗೊಂಡಿರುತ್ತೆ. ಇನ್ನು ಕ್ಯಾಪಿಟಲ್ ಬಜೆಟ್ ಅಂದ್ರೆ ದೀರ್ಘಕಾಲದ ಆಸ್ತಿಗಳ ಸೃಷ್ಟಿ, ರಸ್ತೆ, ಸೇತುವೆ ಮತ್ತು ಸಾಲಗಳ ಮರುಪಾವತಿಯನ್ನ ಇದು ಒಳಗೊಂಡಿರುತ್ತೆ. ಅಂದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕೆ ಯಾವುದನ್ನ ಇನ್ವೆಸ್ಟ್ ಮಾಡಿರ್ತೀವೋ, ಎಷ್ಟು ಪ್ರಮಾಣದ ಹಣವನ್ನ ಇನ್ವೆಸ್ಟ್ ಮಾಡ್ತೀವೋ ಅದನ್ನ ಕ್ಯಾಪಿಟಲ್ ಬಜೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ರಸ್ತೆಗೆ ನಾವು 1 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿ ಒಂದು ರಸ್ತೆಯನ್ನ, ಒಂದು 10 ಕಿಲೋಮೀಟರ್ ರಸ್ತೆಯನ್ನ ಮಾಡಿದ್ರೆ ಮುಂದಿನ 10-20 ವರ್ಷಗಳವರೆಗೆ ಅಲ್ಲಿ ವಾಹನಗಳಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಲಾಗುತ್ತೆ. ಈ 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಕ್ಕೆ ಈ ಟ್ಯಾಕ್ಸ್ ನಿಂದ ಸರ್ಕಾರಕ್ಕೆ ಹಣ ಬರುತ್ತೆ. ಇದರಿಂದ ಜನರಿಗೂ ಅನುಕೂಲವಾಗುತ್ತೆ, ಟ್ಯಾಕ್ಸ್ ನಿಂದ ಸರ್ಕಾರಕ್ಕೆ ದುಡ್ಡು ಬರುತ್ತೆ, ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸರ್ಕಾರಕ್ಕೆ ಹಣ ಬರುತ್ತೆ. ಇದು ಸ್ವತ್ತನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಬಜೆಟ್. ಅದಕ್ಕೆ ಇದನ್ನ ಕ್ಯಾಪಿಟಲ್ ಬಜೆಟ್ ಅಂತ ಹೆಸರಿಡಲಾಗಿದೆ. ಬಜೆಟ್ನ 2 ಮುಖ್ಯ ಭಾಗಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಪ್ರಮುಖವಾಗಿ ಬಜೆಟ್ ಮಂಡಿಸುವ ಪ್ರಕ್ರಿಯೆ ಏನಿದೆ ಅನ್ನೋದನ್ನ ಮೊದಲು ನಾವು ನೋಡೋಣ. ಇದರಲ್ಲಿ ಪ್ರಮುಖವಾಗಿ 6 ಹಂತಗಳು ಬರ್ತವೆ ಬಜೆಟ್ ಮಂಡನೆ ಪ್ರಕ್ರಿಯೆಯಲ್ಲಿ. ಮೊದಲನೆಯದು ಬಜೆಟ್ ಮಂಡನೆ. ಹಣಕಾಸು ಸಚಿವರು ಯಾರಿದ್ದಾರೆ? ಈಗ ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಬಜೆಟ್ ಭಾಷಣವನ್ನು ಮಾಡುವ ಮೂಲಕ ಇದನ್ನ ಸದನದ ಮುಂದೆ ಇಡಲಾಗುತ್ತೆ. ಎರಡನೇ ಹಂತ ಸಾಮಾನ್ಯ ಚರ್ಚೆ. ಈ ಬಜೆಟ್ನ ಪ್ರಮುಖ ಅಂಶಗಳ ಮೇಲೆ ಉಭಯ ಸದನಗಳಲ್ಲಿ ಇದರ ಮೇಲೆ ಯಾವ ರೀತಿ ಹಣ ಎಕ್ಸ್ಪೆಂಡಿಚರ್ ಆಯಿತು, ಯಾವ ರೀತಿ ಟ್ಯಾಕ್ಸ್ ಬರಬೇಕಾಗಿತ್ತು, ಇನ್ನು ಯಾವ ರೀತಿ ಖರ್ಚು ಮಾಡಬೇಕಾಗಿತ್ತು ಅನ್ನೋದನ್ನ ಇದರ ಮೇಲೆ ಸಾಮಾನ್ಯ ಚರ್ಚೆ ಇರುತ್ತೆ. 2ನೇ ಹಂತ. 3ನೇ ಹಂತ ಇಲಾಖಾವಾರು ಸಮಿತಿಗಳ ಪರಿಶೀಲನೆ. ಅಂದ್ರೆ ನಮ್ಮಲ್ಲಿ ಸಂಸತ್ತಿನ ಇಲಾಖಾವಾರು ಸಮಿತಿಗಳಿವೆ. ಆ ಸಮಿತಿಗಳು ಕೂಲಂಕುಷವಾಗಿ ಇದನ್ನ ಪರಿಶೀಲನೆ ಮಾಡ್ತವೆ. ಅನುದಾನ ಬೇಡಿಕೆಗಳ ಮೇಲೆ ಮತದಾನ. ಅಂದ್ರೆ ಯಾವ ಇಲಾಖೆಗೆ ಎಷ್ಟು ಹಣ ನೀಡಬೇಕು ಎಂಬುದನ್ನ ಮತದಾನ ಮೂಲಕ ಇಲ್ಲಿ ಶಿಫಾರಸನ್ನ ಮಾಡಲಾಗುತ್ತೆ. 5ನೇ ಹಂತ ವಿನಿಯೋಗ ಮಸೂದೆ ಅಂಗೀಕಾರ ಅಂತ ಕರಿತೀವಿ. ಹಣವನ್ನ ಹಿಂಪಡೆಯಲು ಈ ಮಸೂದೆ ಅಂಗೀಕಾರ ಅತ್ಯಗತ್ಯ. ಯಾವುದೋ ಒಂದು ಇಲಾಖೆಗೆ ಹೆಚ್ಚಿನ ಪ್ರಮಾಣದ ಹಣ ಹೋಗಿತ್ತು ಅಂದ್ರೆ ಇನ್ನೊಂದು ಇಲಾಖೆಗೆ ಹಣದ ಅವಶ್ಯಕತೆ ಇತ್ತಂದ್ರೆ ಇಲ್ಲಿಂದ ಹಣವನ್ನ ಹಿಂಪಡೆಯಬಹುದು. ಅದು ವಿನಿಯೋಗ ಮಸೂದೆ ಅಂಗೀಕಾರ ಮಾಡಿಕೊಂಡು ಅಲ್ಲಿಂದ ಹಣವನ್ನ ಪಡೆಯಬಹುದು. ಇನ್ನು 6ನೇ ಹಂತ ಹಣಕಾಸು ಮಸೂದೆಯ ಅಂಗೀಕಾರ ಅಂತ ಕರಿತೀವಿ. ಹೊಸ ತೆರಿಗೆ ವಿಧಿಸಲು ಅಥವಾ ಹಳೆ ತೆರಿಗೆ ಬದಲಿಸಲು ಇದು ಹಣಕಾಸು ಮಸೂದೆ ಅಡಿ ಇದನ್ನ ಬದಲಾವಣೆ ಮಾಡಬಹುದು, ಅಲ್ಲಿ ಮಾತ್ರ ಸಾಧ್ಯ ಇರ್ತಕ್ಕಂಥದ್ದು. ಇನ್ನು ಬಜೆಟ್ನ ವಿಧಗಳನ್ನ ನೋಡುವುದಾದ್ರೆ, ಬಜೆಟ್ನಲ್ಲಿ ಪ್ರಮುಖವಾಗಿ 3 ವಿಧಗಳು ಬರ್ತವೆ. ಒಂದು ಸಮತೋಲಿತ ಬಜೆಟ್, ಉಳಿತಾಯ ಬಜೆಟ್ ಮತ್ತು ಕೊರತೆ ಬಜೆಟ್ ಅಂತ ಕರಿತೀವಿ. ಸಮತೋಲಿತ ಬಜೆಟ್ ಅಂದ್ರೆ ಎಷ್ಟು 100 ರೂಪಾಯಿ ಆದಾಯ ಬಂದಿದೆ ಅಂದ್ರೆ ಖರ್ಚು ಕೂಡ ಒಂದು 100 ರೂಪಾಯಿ ಇತ್ತಂದ್ರೆ ಅದನ್ನ ಸಮತೋಲಿತ ಬಜೆಟ್ ಅಂತ ಕರಿತೀವಿ. ಇನ್ನು ಉಳಿತಾಯ ಬಜೆಟ್ ಅಂದ್ರೆ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆಯಾಗಿದ್ರೆ ಅದನ್ನ ಉಳಿತಾಯ ಬಜೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆದಾಯ 100 ರೂಪಾಯಿ ಇದ್ರೆ ವೆಚ್ಚ ಕೇವಲ 80 ರೂಪಾಯಿ ಇದ್ರೆ ಇನ್ನು 20 ರೂಪಾಯಿ ಉಳಿತಲ್ಲ, ಇದನ್ನ ಉಳಿತಾಯ ಬಜೆಟ್ ಅಂತ ಕರಿತೀವಿ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಈ ರೀತಿಯ
ಹಣಕಾಸು ವ್ಯವಸ್ಥೆ ಜಾರಿಯಲ್ಲಿರುತ್ತೆ. ಇನ್ನು ಕೊರತೆ ಬಜೆಟ್ ಅಂತ ಕರಿತೀವಿ, ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ. ವೆಚ್ಚದ ಪ್ರಮಾಣ ಇಲ್ಲಿ ಹೆಚ್ಚಾಗಿರುತ್ತೆ, ಆದಾಯದ ಪ್ರಮಾಣ ಕಡಿಮೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, 100 ರೂಪಾಯಿ ಆದಾಯ ಇತ್ತಂದ್ರೆ ವೆಚ್ಚ 120 ರೂಪಾಯಿ ವೆಚ್ಚ ಆಯ್ತಂದ್ರೆ ಇಲ್ಲಿ 20 ರೂಪಾಯಿ ಎಕ್ಸ್ಪೆಂಡಿಚರ್ ಹೆಚ್ಚಾಯ್ತು. ಆದ್ದರಿಂದ ಇದು ಕೊರತೆ ಬಜೆಟ್. 20 ರೂಪಾಯಿ ಕೊರತೆ ಬಿತ್ತಲ್ಲ, ಈ ಕೊರತೆ ಬೀಳುವುದರಿಂದ ಇದನ್ನ ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ. ಭಾರತದಂತ ಬೆಳವಣಿಗೆ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಈ ರೀತಿಯ ಬಜೆಟ್ ಹಣಕಾಸು ವ್ಯವಸ್ಥೆ ಜಾರಿಯಲ್ಲಿರ್ತದೆ. ಆರ್ಥಿಕ ಅಂದಾಜುಗಳ ಮೇಲೆ ಯಾವ ರೀತಿಯಾಗಿ ಬಜೆಟ್ ಅನ್ನ ವಿಂಗಡಣೆ ಮಾಡಲಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಸಮತೋಲಿತ ಬಜೆಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ಸರ್ಕಾರದ ಅಂದಾಜು ಆದಾಯ ಮತ್ತು ವೆಚ್ಚ ಎರಡೂ ಸಮನಾಗಿದ್ದರೆ ಅದನ್ನ ಸಮತೋಲಿತ ಬಜೆಟ್ ಅಂತ ಕರಿತೀವಿ. ಇದು ಆರ್ಥಿಕ ಶಿಸ್ತನ್ನ ಕಾಪಾಡುತ್ತೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಯಾವಾಗಲೂ ಇದು ಪೂರಕವಾಗಿರುತ್ತೆ. ಎರಡನೇದು ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಸರ್ಕಾರದ ಅಂದಾಜು ಆದಾಯ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ಸರ್ಪ್ಲಸ್ ಅಥವಾ ಉಳಿತಾಯ ಬಜೆಟ್ ಅಂತ ಕರಿತೀವಿ. ಇದು ಹಣದುಬ್ಬರವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತೆ, ಅಂದ್ರೆ ಸಾರ್ವಜನಿಕ ಸೇವೆಗಳ ಮೇಲೆ ಖರ್ಚು ಕಡಿಮೆ ಮಾಡಬಹುದು. ಇನ್ನು ಕೊರತೆ ಬಜೆಟ್ ಅಥವಾ ಡೆಫಿಸಿಟ್ ಬಜೆಟ್ ಅಂತ ಕರಿತೀವಿ. ಸರ್ಕಾರದ ಅಂದಾಜು ವೆಚ್ಚವು ಆದಾಯಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ಕೊರತೆ ಬಜೆಟ್ ಅಂತ ಕರಿತೀವಿ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಈ ರೀತಿಯ ಬಜೆಟ್ ಹೆಚ್ಚು ಕಂಡುಬರುತ್ತೆ. ಇನ್ನು ಕಾರ್ಯನಿರ್ವಹಣೆ ಆಧಾರದ ಮೇಲೆ ಬಜೆಟ್ ಅನ್ನ ಯಾವ ರೀತಿ ವಿಂಗಡಿಸಲಾಗಿದೆ ಅಂದ್ರೆ, ಮೊದಲನೇದು ಶೂನ್ಯ ಆಧಾರಿತ ಬಜೆಟ್ ಅಂದ್ರೆ ಜೀರೋ ಬೇಸ್ಡ್ ಬಜೆಟಿಂಗ್ ಅಂತ ಕರಿತೀವಿ. ಪ್ರತಿ ವರ್ಷವೂ ಶೂನ್ಯದಿಂದ ಲೆಕ್ಕಾಚಾರ ಮಾಡಲಾಗುತ್ತೆ. ಹಳೆಯ ವರ್ಷದ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಪ್ರತಿ ಪೈಸೆಗೂ ಹೊಸದಾಗಿ ಸಮರ್ಥನೆ ನೀಡತಕ್ಕಂಥ ವ್ಯವಸ್ಥೆ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿದೆ. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಅತ್ಯುತ್ತಮ ವಿಧಾನ ಇದು ಜೀರೋ ಬೇಸ್ಡ್ ಬಜೆಟಿಂಗ್ ಆಗಿದೆ. ಇನ್ನು ಎರಡನೇದಂದ್ರೆ ಕಾರ್ಯಕ್ಷಮತಾ ಬಜೆಟ್ ಅಂತ ಕರಿತೀವಿ, ಪರ್ಫಾರ್ಮೆನ್ಸ್ ಬಜೆಟಿಂಗ್. ಇದು ಕೇವಲ ಹಣದ ಹಂಚಿಕೆ ಅಲ್ಲದೆ ಹಣದಿಂದ ಪಡೆಯುವ ಫಲಿತಾಂಶಕ್ಕೆ ಪ್ರಾಮುಖ್ಯತೆಯನ್ನು ಹೆಚ್ಚಾಗಿ ನೀಡುತ್ತದೆ. ಉದಾಹರಣೆಗೆ, ರಸ್ತೆ ನಿರ್ಮಾಣಕ್ಕೆ ಹಣ ನೀಡುವುದು ಮಾತ್ರ ಅಲ್ಲದೆ ಎಷ್ಟು ಕಿಲೋಮೀಟರ್ ರಸ್ತೆ ಪೂರ್ಣಗೊಂಡಿದೆ ಎಂಬುದನ್ನು ಕೂಡ ಇದು ಗಮನಿಸುತ್ತೆ. ಅಂದ್ರೂ ಹಣದ ಲೆಕ್ಕಾಚಾರವನ್ನು ಮಾಡುತ್ತೆ ಮತ್ತು ಆ ಹಣಕ್ಕೆ ತಕ್ಕಂತ ಪ್ರತಿಫಲ ಎಷ್ಟಾಗಿದೆ, ಅದರ ಕೆಲಸ ಎಷ್ಟು ಆಗಿದೆ ಅನ್ನೋದನ್ನು ಕೂಡ ಇದು ವಿವರಣೆಯನ್ನ ಪಡಿತದೆ. ಇನ್ನು ಮೂರನೇದಂದ್ರೆ ಲೈನ್ ಟೈಮ್ ಬಜೆಟ್ ಅಂತ ಕರಿತೀವಿ. ಇದು ಅತ್ಯಂತ ಹಳೆಯ ಮತ್ತು ಸರಳ ವಿಧಾನವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ವಸ್ತುವಿನ ಅಥವಾ ಸೇವೆಯ ವೆಚ್ಚವನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡತಕ್ಕಂಥದ್ದು. ಸಂಬಳಕ್ಕೆ ಎಷ್ಟು ಮತ್ತು ಉಪಕರಣಗಳಿಗೆ ಇಷ್ಟು ಅಂತಕ್ಕಂಥದ್ದನ್ನ ಇದೇ ನಿಗದಿ ಮಾಡ್ತದೆ. ಆದ್ದರಿಂದ ಇದನ್ನ ಲೈನ್ ಐಟಮ್ ಬಜೆಟ್ ಅಂತ ಕರಿತೀವಿ. ಇನ್ನ ಬಜೆಟ್ ಕುರಿತಕ್ಕಂಥ ವಿಶೇಷತೆಗಳು ಏನು ಅಂದ್ರೆ, ಒಂದು ಲಿಂಗಾಧಾರಿತ ಬಜೆಟ್ ಅಂತ ಕರಿತೀವಿ. ಮಹಿಳೆಯರ ಸಬಲೀಕರಣ ಮತ್ತು ಅಭಿವೃದ್ಧಿ ಮೀಸಲಿಡುವ ಪ್ರತ್ಯೇಕ ಬಜೆಟ್ ಅನ್ನ ಲಿಂಗಾಧಾರಿತ ಬಜೆಟ್ ಅಂತ ಕರಿತೀವಿ. ಮಧ್ಯಂತರ ಬಜೆಟ್ ಅಂದ್ರೆ ಚುನಾವಣೆ ನಡೆಯುವ ವರ್ಷದಲ್ಲಿ ಹೊಸ ಸರ್ಕಾರ ಬರುವವರೆಗೆ ದೇಶದ ಆಡಳಿತ ನಡೆಸಲು ಕೆಲವೇ ತಿಂಗಳುಗಳಿಗೆ ಮಂಡಿಸತಕ್ಕಂಥ ಬಜೆಟ್ ಇದು ಮಧ್ಯಂತರ ಬಜೆಟ್. ಇನ್ನು ಭಾರತ ದೇಶ ಸಾಮಾನ್ಯವಾಗಿ ಕೊರತೆಯ ಬಜೆಟ್ ಅಂದ್ರೆ ಡೆಫಿಸಿಟ್ ಬಜೆಟ್ ಅನ್ನ ಪ್ರತಿ ವರ್ಷ ಮಂಡನೆ ಮಾಡಲಾಗುತ್ತೆ. ಇನ್ನು ಪ್ರಮುಖ ಪರಿಕಲ್ಪನೆಗಳು ಏನೇನಿವೆ ಅನ್ನೋದನ್ನು ನೋಡೋದಾದ್ರೆ, ಹಣಕಾಸು ವರ್ಷ ಅಂತಕ್ಕಂಥದ್ದು ಇದರಲ್ಲಿ ಬರುವ ಪ್ರಮುಖ ಪರಿಕಲ್ಪನೆ. ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಒಂದು ಫೈನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ. ಆರ್ಟಿಕಲ್ 266 ಇದರ ಬಗ್ಗೆ ಹೇಳುತ್ತೆ. ಸರ್ಕಾರದ ಎಲ್ಲಾ ತೆರಿಗೆ ಆದಾಯ ಮತ್ತು ಸಾಲಗಳು ಇಲ್ಲಿಂದಲೇ ಸಂಗ್ರಹವಾಗ್ತವೆ. ಇನ್ನೊಂದು ಆಕಸ್ಮಿಕ ನಿಧಿ ಅಥವಾ ಕಾಂಟಿಜೆನ್ಸಿ ಫಂಡ್ ಅಂತ ಕರಿತೀವಿ. ಸಂವಿಧಾನದ ಆರ್ಟಿಕಲ್ 267 ಇದರ ಬಗ್ಗೆ ಹೇಳುತ್ತೆ. ತುರ್ತು ಸಂದರ್ಭಗಳಲ್ಲಿ ಪ್ರವಾಹ, ಬರಗಾಲ, ಕ್ಷಾಮದಂತಹ ಪರಿಸ್ಥಿತಿಯಲ್ಲಿ ಹಣವನ್ನ ಬಳಸಲು ರಾಷ್ಟ್ರಪತಿಗಳ ಅಧೀನದಲ್ಲಿ ಇದು ಆಕಸ್ಮಿಕ ನಿಧಿ ಇರುತ್ತೆ. ಒಂದು ವಿಶೇಷ ಮಾಹಿತಿ ಏನಂದ್ರೆ, ಇದೆಲ್ಲವೂ ಬಜೆಟ್ ಆರಂಭವಾಗೋದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರದಲ್ಲಿ ಫೈನಾನ್ಸ್ ಮಿನಿಸ್ಟರು ಹಲ್ವಾ ಸಮಾರಂಭವನ್ನ ಉದ್ಘಾಟನೆ ಮಾಡಿ ಈ ಬಜೆಟ್ ಪ್ರಕ್ರಿಯೆಯನ್ನ ಆರಂಭ ಮಾಡ್ತಾರೆ. ಯಾಕೆ ಅಂದ್ರೆ ಹಲ್ವಾ ಅಂತಕ್ಕಂಥದ್ದು ಸಿಹಿ ತಿನ್ನಿಸುವುದರ ಮುಖಾಂತರ ಈ ಬಜೆಟ್ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಗುತ್ತದೆ. ಅದನ್ನ ಹಲ್ವಾ ಸೆರೆಮನಿ ಅಂತ ಕರಿತೀವಿ. ಇದು ಅಧಿಕೃತ ಆರಂಭವನ್ನ ಸೂಚಿಸುತ್ತದೆ. ಹಾಗಾದ್ರೆ ನಿಮ್ಗೆಲ್ಲ ಈಗ ಬಜೆಟ್ ಬಗ್ಗೆ ಸಾಮಾನ್ಯ ಮಾಹಿತಿ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀವಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತು ಮುಂದಿನ ತರಗತಿಯಲ್ಲಿ ನಾನು ಬಜೆಟ್ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ, ಬಜೆಟ್ ನಲ್ಲಿ ಬರುವ ಇಂಪಾರ್ಟೆಂಟ್ ವಿಷಯಗಳನ್ನ ಸಪರೇಟ್ ಆಗಿ ಅದರ ಕುರಿತು ಕ್ಲಾಸ್ ಅನ್ನ ಮಾಡಲಿದ್ದೇನೆ. ಮುಂದಿನ ಕ್ಲಾಸ್ಗಳನ್ನ ನೀವು
ವೀಕ್ಷಣೆ ಮಾಡಲು KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.